ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿರಿ. ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ದಿನಾಂಕ 15/2/2025 ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ನಡೆಯುತ್ತದೆ. ಯಾರೆಲ್ಲ 5ನೇ ತರಗತಿ ವಿದ್ಯಾರ್ಥಿಗಳು ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ 6ನೇ ತರಗತಿಗೆ ಪ್ರವೇಶ ಪಡೆಯಲು ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಎಕ್ಸಾಮನ್ನು ಬರೆದಿದ್ರಿ, ಅವರ ಒಂದು ರಿಸಲ್ಟು ಜಿಲ್ಲಾವಾರು ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿಯನ್ನು 14/3/2025 ಬಿಡುಗಡೆ ಮಾಡಿದರು. ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯ ನಿರೀಕ್ಷಣೆಯಲ್ಲಿ ಭಾಳಷ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳು ಇದ್ದೀರಾ. ಇಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಅಂದರೆ ಮೊದಲನೇ ಸುತ್ತಿನ ಪಟ್ಟಿಯನ್ನು ಬಿಟ್ಟ ನಂತರ ಅವರು ನಿಮಗೆ ಸಮಯವನ್ನು ನೀಡ್ತಾರೆ, ಒಂದು ಡೇಟನ್ನು ನೀಡ್ತಾರೆ. ಆ ಡೇಟ್ ಪ್ರಕಾರ ಹೋಗಿ ನೀವು ಅಡ್ಮಿಷನನ್ನು ಆಗಬೇಕಾಗ್ತದೆ. ಈಗ ನೋಡಿ, ಏಕಲವ್ಯ ಮತ್ತು ಮಾದರಿ ಶಾಲೆಗಳ ಪಟ್ಟಿಯನ್ನು ಬಿಟ್ಟಿದ್ದಾರೆ. ಮೊದಲನೇ ಸುತ್ತಿನ ಪಟ್ಟಿಯನ್ನು ಬಿಟ್ಬಿಟ್ಟು ಅವರಿಗೆ ಟೈಮನ್ನು ನೀಡಿದ್ದಾರೆ. ಟೈಮ್ 11ನೇ ತಾರೀಕು ಆಗಿರುವಂಥದ್ದು 5 ಡೇಸ್ ನೀಡಿದ್ದಾರೆ. 16/4/2025 ಸಂಜೆ 5:30 ಒಳಗಾಗಿ ಅವರು ಅಡ್ಮಿಷನ್ ಆಗಲೇಬೇಕು ಅಂತೇಳಿ ಏನು ಮಾಡಿದ್ದಾರೆ, ಸರ್ಕ್ಯುಲರ್ನ ಹೊರಡಿಸಿದ್ದಾರೆ. ಸೊ ಆದ್ದರಿಂದ ನಿಮಗೆ 5 ಡೇಸ್ ಇಲ್ಲ 4 ಡೇಸ್ ಸಿಗುವಂಥದ್ದು. ಆದ್ದರಿಂದ ನೀವು ಡಾಕ್ಯುಮೆಂಟ್ ಕರೆಕ್ಟಾಗಿ ಇಟ್ಕೊಂಡಿರಿ. ಓಕೆನಾ, ನೀವೇನು ಅಪ್ಲೈ ಮಾಡಿರ್ತೀರ ಎಲ್ಲ ಡಾಕ್ಯುಮೆಂಟ್ಸು ನಿಮ್ಮ ಹತ್ರ ಇರಬೇಕಾಗ್ತದೆ. ಓಕೆನಾ, ಇಲ್ಲ ಅಂದರೆ ರಿಜೆಕ್ಟ್ ಆಗುವ ಚಾನ್ಸಸ್ ತುಂಬಾ ಇರುತ್ತೆ. ಆದ್ದರಿಂದ ನೀವೆಲ್ಲ ಡಾಕ್ಯುಮೆಂಟ್ಸನ್ನು ನಿಮ್ಮ ಬಳಿ ಕರೆಕ್ಟಾಗಿ ಇಟ್ಕೊಳ್ಳಿರಿ. ಅಂದರೆ ಅತ್ಯುತ್ತಮವಾದಂಥ ಸ್ಕೋರ್ ಮಾಡಿರೋರು ಮತ್ತು ಒಂದು ಸ್ಪೆಷಲ್ ಕೆಟಗಿರಿ ಮತ್ತು ಕೆಟಗಿರಿ ಅನ್ವಯ ಆಯ್ಕೆ ಆಗುವಂತಹ ವಿದ್ಯಾರ್ಥಿಗಳು. ಓಕೆ, ದೆನ್ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಯಾವಾಗ ಬಿಡ್ಬೋದು ಅಂತ ಅಂದರೆ, ಈಗಾಗಲೇ ನೀವು ಸ್ಕೂಲು ರಜೆ ಕೊಟ್ಟಿದೆ, ಅಡ್ಮಿಷನ್ ಪ್ರೋಸೆಸ್ಸು ಇನ್ನೂ ಕೂಡ ಲೇಟ್ ಆಗುವಂಥದ್ದು, ಆದ್ದರಿಂದ ಸ್ವಲ್ಪ ಲೇಟ್ ಆಗ್ತಿದೆ. ಓಕೆನಾ, ಸೊ ಇಲ್ಲಿ ಒಂದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಎಲ್ಲ ಜಿಲ್ಲೆಗಳ ವಿದ್ಯಾರ್ಥಿಗಳದ್ದು ಬಿಡಬೇಕು. ಆದ್ದರಿಂದ ಇಲ್ಲಿ ಅಂಕಗಳನ್ನು ಮಾತ್ರ ಪರಿಗಣನೆ ತೆಗೆದುಕೊಳ್ಳೋದಿಲ್ಲ. ಎಲ್ಲ ಅಂದರೆ ನೀವು ಹಾಕಿರುವಂಥ ಮೀಸಲಾತಿ, ಆದ್ಯತೆ ಕ್ರಮದಲ್ಲಿ ಹಾಕಿರುವಂಥ ಸ್ಕೂಲ್ ಆಗಿರ್ಬೋದು, ಕೆಟಗಿರಿ ಆಗಿರ್ಬೋದು, ಸ್ಪೆಷಲ್ ಕೆಟಗಿರಿ ಆಗ್ಬೋದು, ಎಲ್ಲವನ್ನೂ ತೆಗೆದುಕೊಳ್ತಾರೆ. ನಿಮ್ಮ ಅಂಕಗಳಾಗಿರ್ಬೋದು ಎಲ್ಲವನ್ನು ತೆಗೆದುಕೊಂಡು ನಿಮಗೆ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ, 2ನೇ ಸುತ್ತಿನ ಆಯ್ಕೆ ಪಟ್ಟಿ, 3ನೇ ಸುತ್ತಿನ ಆಯ್ಕೆ ಪಟ್ಟಿ. ಓಕೆ, ದೆನ್ 3ನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಏನಾದರೂ ಸೀಟುಗಳು ಉಳಿಕೆ ಆದಲ್ಲಿ ಸೊ ಅದನ್ನು ರೌಂಡ್ 4 ಅಂತೇಳಿ ಬಿಡ್ತಾರೆ. ಓಕೆನಾ, ಕೆಲವೊಂದು ಸಾರಿ ಕಾಲ್ ಮಾಡಿ ಕೂಡ ಹೇಳಿದ್ದಾರೆ, ನಿಮ್ಮ ಮಗು ಈ ಸ್ಕೂಲ್ಗೆ ಸೆಲೆಕ್ಷನ್ ಆಗಿದೆ, ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕು ಅಂತೇಳಿ ಕಾಲ್ ಮಾಡಿ ಕೂಡ ಇದೆ. 3ನೇ ಲಿಸ್ಟಲ್ಲಿ ಬರಲಿದ್ದ ವಿದ್ಯಾರ್ಥಿಗಳಿಗೂ ಕೂಡ ಈ ಥರ ಆಗಿದೆ ಸರಿ ಎಲ್ಲ. ಓಕೆನಾ, ವರಿ ಮಾಡ್ಕೋಬೇಡಿ. ಓಕೆ, ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಇನ್ನೇನು ಕೆಲವೇ ದಿನಗಳಲ್ಲಿ ಬರುವಂಥದ್ದು, ಅಂದರೆ ಈ ಮಂತ್ ಎಂಡ್ ಒಳಗಾಗಿ ನಿಮಗೆ ಬರುವಂತಹ ಚಾನ್ಸಸ್ ತುಂಬಾ ಇದೆ. ಓಕೆನಾ, ಸೊ ನೀವೀಗ ನೋಡ್ಬೋದು ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಈಗಾಗಲೇ EMRS ಅಂದರೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ದು ಬಿಟ್ಟಿದ್ದಾರೆ. ಸೊ ಅದೇ ರೀತಿ ನಿಮ್ಮದು 16ರ ನಂತರ ಅಥವಾ ಏಪ್ರಿಲ್ ಎಂಡ್ ಒಳಗಾಗಿ ನಿಮಗೆ ಸಿಗುವಂಥದ್ದು. ಓಕೆ, ದೆನ್ ಇಲ್ಲಿ ಮಾರ್ಕ್ಸನ್ನು ಹೇಳಿ ನೀವು ರ್ಯಾಂಕನ್ನು ಹೇಳಿಬಿಟ್ಟು ಸೊ ಸೀಟ್ ಸಿಗುತ್ತಾ ಮೊದಲನೇ ಸುತ್ತಿನಲ್ಲಿ ಅಂತೇಳಿ ಕೇಳ್ತಿದ್ದೀರ. GMಲ್ಲಿ ಸೆಲೆಕ್ಷನ್ ಆಗಬೇಕು ಅಂತ ಅಂದರೆ ನೀವು ಸ್ನೇಹಿತರೆ ಇಷ್ಟೇ ರ್ಯಾಂಕ್ ತೆಗೆದುಕೊಳ್ಬೇಕು ಅಂತ ಏನಿಲ್ಲ. ಸೊ ರ್ಯಾಂಕನ್ನು ತೆಗೆದುಕೊಳ್ಬೇಕು, ಅದ್ರ ಜೊತೆ ನಿಮ್ಮ ಒಂದು ಕೆಟಗಿರಿ ಮತ್ತು ಸ್ಪೆಷಲ್ ಕೆಟಗಿರಿ ಬಂತು ಅಂದರೆ ಕೆಲವೊಂದು ಸಾರಿ 1,15,000 ರ್ಯಾಂಕ್ ಇರೋರು ಕೂಡ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಬಂದಿರ್ತಾರೆ. ಓಕೆನಾ, ಸೊ ಅವ್ರು ಹೆಂಗೆ ಬಂದಿರ್ತಾರೆ ಅಂತ ಹೇಳಿ ನೀವು ಕೇಳ್ಬೋದು. ಓಕೆನಾ, ನಮಗಿಂತ ರ್ಯಾಂಕ್ ನಮ್ಮದು 1,000 ರ್ಯಾಂಕ್ ಇದೆ, ಅವ್ರದ್ದು 1,00,000 ಚಿಲ್ಲರ ಇದೆ ಅಂತೇಳಿ ನೀವು ಕೇಳೋವಂಥದ್ದಾದರೆ ಅವರು ಒಂದು ಕೆಟಗಿರಿ ಮತ್ತು ಸ್ಪೆಷಲ್ ಕೆಟಗಿರಿ ಅನ್ವಯ ಆದ್ಯತೆ ಕ್ರಮದಲ್ಲಿ ನೀಡಿರುವಂಥ ಸ್ಕೂಲ್ ಅನ್ವಯ ಮತ್ತು ಅವರ ಒಂದು ಸ್ಪೆಷಲ್ ಕೆಟಗರಿಗೆ ಅವರಿಗೆ ಸೀಟ್ ಸಿಗುವಂಥದ್ದು. ಓಕೆನಾ, ಇಲ್ಲಿ ಅಂಕಗಳನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಅಂಕಗಳು ಮಾತ್ರ ಪರಿಗಣನೆ ತೆಗೆದುಕೊಳ್ಬೇಕಂದ್ರೆ ನೀವು GM ಮೆರಿಟಲ್ಲಿ ಸೆಲೆಕ್ಷನ್ ಆದರೆ ಮಾತ್ರ. ಓಕೆನಾ, ಸೊ ಇದಿಷ್ಟು ಮಾಹಿತಿ ಆಗಿರುವಂತಹದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.